ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ, ಮುಂದೆ ಮಹಾದೇವ್ ಹಾರ್ಡ್ವೇರ್ ಅಂಗಡಿಯವ್ರನ್ನ ತೆರವುಗೊಳಿಸಿದ ಮೇಲೆ ಅವರೇ ಎಚ್ಚೆತ್ಕೊಂಡು ತೆರವುಗೊಳಿಸ್ತಾ ಇದ್ದಾರೆ. ಅಂದರೆ ನಮ್ಮ ಮೈಸೂರು ಉದ್ಯಮವಂತ ಕನ್ನಡಿಗರ ಬಳಗಕ್ಕೆ ಎಷ್ಟೊಂದು ವಿನಯಪೂರ್ವಕವಾಗಿ ನಡ್ಕೋತಾರೆ, ಎಷ್ಟು ಗೌರವ ಕೊಡ್ತಾರೆ ಅಂತ ಸ್ಥಳೀಯ ಜನ, ಸ್ಥಳೀಯ ಅಧಿಕಾರಿಗಳು ಎಚ್ಚೆತ್ಕೋಬೇಕು. ನೋಡಿ, ರೋಡ್ ಇರೋದಿಷ್ಟೇ, ನೋಡಿ ಅವ್ರ ಅಂಗಡಿ ಇರೋದೆಷ್ಟು, ರೋಡ್ ಇರೋದೆಷ್ಟು, ಎಷ್ಟು ಆಕ್ರಮಿಸ್ಕೊಂಡಿದ್ದಾರೆ ನೋಡಿ. ಇದು ಸರ್ಕಾರಿ ಅಧಿಕಾರಿಗಳು ಹಾಕಿರೋದು ಅಪಘಾತ ವಲಯ, ಮೇಲ್ಗಡೆ ಭವಾನಿ ಎಲೆಕ್ಟ್ರಿಕಲ್ ಮತ್ತು ಹಾರ್ಡ್ವೇರು. ನೋಡಿ, ರಸ್ತೆಗೂ ಇಲ್ಲಿಗೂ ಎಷ್ಟು ಅಡಿ ಅಂತರ ಇದೆ. ಈಗ ನಾವು ಅಲ್ಲಿ ಮಹಾದೇವ್ ಎಲೆಕ್ಟ್ರಿಕಲ್ ಅಂಗಡಿಲಿ ಏನು ತೆರವುಗೊಳಿಸ್ತೀವಿ, ಯಾರೋ ಒಬ್ರು ಬಂದು ಗ್ರಾಹಕರು ಅವ್ರಿಗೆ ಹೇಳಿದ್ರು, ಅವರೇ ತೆರವುಗೊಳಿಸ್ತಾ ಇದ್ದಾರೆ. ಇಷ್ಟೊಂದು ರಾಜರೋಷವಾಗಿ ಈ ರೀತಿ ಮಾಡ್ಕೊಂಡು ಸಾರ್ವಜನಿಕರ ಆಸ್ತಿಗೆ ಹಾನಿ ಮಾಡ್ಕೊಂಡು ಈ ರೀತಿ ವ್ಯಾಪಾರ ಮಾಡ್ತಾ ಇದಾರಲ್ಲ, ಇವ್ರಿಗೆ ದಂಡ ಹಾಕ್ಬೇಕೋ ಬೇಡವೋ, ಇವ್ರನ್ನ ಲೈಸೆನ್ಸ್ ರದ್ದು ಮಾಡ್ಬೇಕೋ ಬೇಡವೋ? ಬನ್ರಪ್ಪ, ಯಾರು ಮಾಲೀಕರು ಬನ್ನಿ ಇಲ್ಲಿ, ತಗಪ್ಪಲ್ಲಿ ಏಷ್ಯನ್ ಪೈಂಟ್ಸು ಕಲರ್ ವರ್ಲ್ಡು. ನೋಡಿ ಇಲ್ಲಿ ಇಷ್ಟೊಂದು ಅಕ್ರಮವಾಗಿ ಇಲ್ಲಿ ಗಂಟ ಅಕ್ರಮಿಸ್ಕೊಂಡು ವ್ಯಾಪಾರ ಮಾಡ್ತಾ ಇದಾರೆ ಅಂದ್ರೆ, ಅಧಿಕಾರಿಗಳೇ, ಅವಿವೇಕಿ ಅಧಿಕಾರಿಗಳೇ, ಅನಬಾಕ ಅಧಿಕಾರಿಗಳೇ, ಏಡಿ ಅಧಿಕಾರಿಗಳೇ, ನಿಮ್ ಜನ್ಮಕ್ಕ ಬೆಂಕಿ ಹಾಕ. ನೀವು ಅಧಿಕಾರಿ ಯಾರ್ರಿ ಮಾದೇವಪುರಕ್ಕೆ ಸಂಬಂಧಪಟ್ಟಂಗೆ, ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಯಾರ್ರಿ ಅಧಿಕಾರಿಗಳು? ಮಾದಾಪುರಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಯಾರ್ರಿ? ಗಡ್ಡಗೆ ಅನ್ಸ್ಕಿಲ್ತಾ ಇದ್ರೇನ್ರಿ ನೀವು? ನಿಮ್ಮ ಅಯೋಗ್ಯ ಅಧಿಕಾರಿಗಳೇ. ನಾಳೆ ಒಂದ್ ಹೆಚ್ಚು ಕಮ್ಮಿ ಆಯ್ತು, ಯಾರು ಹೊಣೆ? ಏನೋ ಒಂದು ಅಪಘಾತ ಆಯ್ತು, ಒಂದು ಆಕ್ಸಿಡೆಂಟ್ ಆಯ್ತು, ಮಕ್ಕಳು ಮರಿ ಹೆಂಗಸರು ಮಕ್ಕಳು ಹೆಚ್ಚು ಕಮ್ಮಿ ಆಯ್ತು, ಅವ್ರಿಗೆ ಜೀವನ ಪರ್ಯಂತ ಜೀವನಾಂಶ ಕೊಡಕಾಯ್ತ ನಿಮ್ ಜನ್ಮಕ್ ಬೆಂಕಿ ಹಾಕ. ಅದಕ್ಕೂ ಹೋರಾಟ ಮಾಡ್ಬೇಕು. ಯಾರು ಬೆಂಕಿ ಹಾಕಿರೋದು? ಯಾರು ಬೆಂಕಿ ಹಾಕಿರೋದಲ್ಲಿ? ಏನಕ್ಕೆ ಬೆಳಗಿದ್ರಿ ಡ್ರಮ್ಗಳು? ಏನಕ್ಕೆ ಇವೆಲ್ಲ ಸೀಟ್ಗಳು ಹಾಕಿದ್ರಿ? ನಿಮ್ ಅಂಗಡಿ ಬಾಡಿಗೆ ಎಲ್ಗಂಟೆ ಕಟ್ತಾ ಇದ್ದೀರಾ? ಅಂಗಡಿ ಎಲ್ಗಂಟೆ ಆಕ್ರಮಿಸ್ಕೊಂಡಿದ್ದೀರಾ? ಏನ್ ಹೇಳೋರು ಕೇಳೋರು ಇಲ್ವ ನಿಮ್ಗೆ? ಎತ್ತಾಕ್ರಿ ಫಸ್ಟ್ ಎಲ್ಲನೇ. ಯಾರು ಅಧಿಕಾರಿಗಳು? ಇದು ಅಪಘಾತ ವಲಯ ಅಂತ ಸರ್ಕಾರಿ ಅಧಿಕಾರಿಗಳು ಹಾಕವ್ರೆ ಅಲ್ವೇ? ನೋಡಿ, ಇಲ್ಲಿ ಗಂಟ ಆಕ್ರಮಿಸ್ಕೊಂಡಿದ್ದೀರಿ. ಇವ್ರಿಗೆಲ್ಲ ನೀವು ವರ್ತಕರ ಸಂಘದ ಅಧ್ಯಕ್ಷರಾಗಿ ನೀವು ಏನ್ ಮಾಡ್ತಾ ಇದ್ರಿ? ಈಗ ನಾಳೆ ಒಂದು ಹೆಚ್ಚು ಕಮ್ಮಿ ಆಯ್ತಾಗ ಏನಾರ ಕೋರ್ಟ್ಗೆ ಪೊಲೀಸ್ ಕೇಸ್ ಆದ್ರೆ ಈ ಅಂಗಡಿಲಿ ವರ್ಷ ಪೂರ್ತಿ ವ್ಯಾಪಾರ ಮಾಡಿದ್ದು ಕಟ್ಬೇಕಲ್ಲ ನೀವು? ನೋಡಿ ಬೆಂಕಿ ಹಾಕೋರೆ ಅಲ್ಲಿ. ನೋಡಿ ಪ್ಲಾಸ್ಟಿಕ್ ವಾಸನೆ ನೋಡಿ ಹೆಂಗಾಗ್ತಾ ಇದೆ. ನೀರ್ ಹಾಕಿ ಅಂತ ಹೇಳಿದ್ರೆ ಹಾಕಿಲ್ಲ ಇನ್ನು ಅವರು ಅವಾಗ್ಲೇ ಹಾಕೋರೆ. ನೀರ್ ಹಾಕಿದ್ರೆ ಆಗ್ತಾ ಇಲ್ಲ, ಲೆಕ್ಕ ಹಾಕಲೇ. ನೋಡಿ, ಇದೆಲ್ಲ ಒಂದು ಅರ್ಧ ಗಂಟೆಲಿ ಮಾಡೋ ಕೆಲಸನ? ಇದು ಒಂದು 90 ಕೆಲಸ ಹಿಡಿತದೆ. ಇದು ಇಲ್ಲಿ ಗಂಟ ಆಕ್ರಮಿಸ್ಕೊಂಡಿದ್ದೀರಿ. ನಾಳೆ ಇಲ್ಲಿ ಇದೇ ನೇರದಲ್ಲಿ ಒಂದು ಬಸ್ಸು, ಒಂದು ಲಾರಿನೋ ಏನೋ ಒಂದು ಅಪಘಾತ ಆಯ್ತು, ಎಷ್ಟು ಲಕ್ಷ ದಂಡ ಕಟ್ಬೇಕಾಗ್ತದೆ ಗೊತ್ತಾ ನೀವು? ಪೊಲೀಸರು ತಪ್ಪಿಸ್ಕೊತಾರೆ, ರಾಜಕಾರಣಿಗಳು ತಪ್ಪಿಸ್ಕೊತಾರೆ, ಬಲುಪಸಿ ಆಗೋರು ಯಾರು? ಎಷ್ಟು ಕಷ್ಟ. ಈಗ ಎಲ್ಲಿಂದ ಬಂದಿದೆ ನೀವು ವ್ಯಾಪಾರ ಜೀವನ ಮಾಡಕ್ಕೆ? ಈಗ ಲಕ್ಷಾಂತರ ರೂಪಾಯಿ ನಾವು ದಂಡ ಕಟ್ಬೇಕು ಅಂದ್ರೆ ಗಮನ ಅವರು ಮುಡಿಸ್ಬೇಕಾದಂತ ಕರ್ತವ್ಯ ಇರುತ್ತೆ. ಈಗ ನೋಡಿ, ನಿಮ್ಮ ಹೆಸರು? ಶಿವಣ್ಣವ್ರೆ, ವ್ಯಾಪಾರಸ್ಥರ ಸಂಘ. ನಾವು ಮೈಸೂರು ಉದ್ಯಮವಂತ ಕನ್ನಡಿಗರ ಬಳಗದ ಅಧ್ಯಕ್ಷರು. HD ಕೋಟೆಯಲ್ಲಿ ಕಬಿನಿ ಜಲಾಶಯದ ನೀರಲ್ಲಿ ಸಮಸ್ಯೆ ಆಗಿತ್ತು, ಅದು ಹೋಗಿದ್ವಿ. ಆ ಕಡೆಯಿಂದ ಬರ್ಬೇಕಾದ್ರೆ ನೋಡಿ, ಅವರು ಅಷ್ಟೇ ಮಾದೇವ ಅಂಗಡಿ ಅವರು ಅಲ್ಲಿ ಗಂಟೆ ಬಂದ್ಬಿಟ್ಟಿದ್ರು. ಅವ್ರು ಹೇಳತ್ತಷ್ಟೇ ಎತ್ ಮಾಡಿದ್ರು, ಇವ್ರು ವಿರೋಧ ಮಾಡ್ತಾ ಇಲ್ಲ, ಎತ್ ಮಾಡ್ತಾರೆ. ನಾವು ಹೋದ್ಮೇಲೆ ಮಡಿಕೊಂಡ್ರೆ ನಾಳೆ ಒಂದು ಹೆಚ್ಚು ಕಮ್ಮಿ ಆದಾಗ ವ್ಯಾಪಾರ. ಈಗ ಡೈಲಿ ಎಷ್ಟು ವ್ಯಾಪಾರ ಮಾಡ್ತೀರಪ್ಪ? ಒಂದು 10,000, ಒಂದು 50,000 ಮಾಡ್ತೀರಾ. ಎಷ್ಟು ಲಾಭ? 50,000 ಸಿಗುತ್ತೆ ಲಾಭ. ಒಂದು 5,000, 10,000 ಲಾಭ ಸಿಗುತ್ತೆ. ಒಂದೇ ಸರಿ ಏನಾದ್ರು ಅಪಘಾತ ಆದಾಗ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ತೀರಿ, ಲಕ್ಷಾಂತರ ರೂಪಾಯಿ ನೀವು ಫೈನ್ ಹಾಕ್ಬೇಕತ್ತಲ್ಲ, ಕೋರ್ಟ್ ಕಟ್ಬೇಕಲ್ಲ, ಕೋರ್ಟ್ಗೆ ಅಲಿಬೇಕಲ್ಲ. ಯಾರು ಅನ್ಭೋಗ್ಸೋರು? ಅಧಿಕಾರಿಗಳಿಗೆ ದುಡ್ಡು ಕೊಟ್ರೆ ಸುಮ್ನೆ ಹಾಕ್ಬಿಡ್ತಾರ ಅವ್ರ ಮನೆ ಹಾಳಾಗವ್ರು. ಏಡಿ ಅಧಿಕಾರಿಗಳು, ಅವಿವೇಕಿ ಅಧಿಕಾರಿಗಳು, ಅನಪಾಕ ಅಧಿಕಾರಿಗಳು. ನೀವು ನಿಮ್ ಜವಾಬ್ದಾರಿ ನಿರ್ವಹಿಸ್ಬೇಕಲ್ವಾ? ಆಮೇಲೆ ನೋಡಿ, ಬೋರ್ಡ್ ಅದೇ, ಬೋರ್ಡ್ ಕೆಳಗಡೆ ಇಟ್ಟಿದ್ರಿ ಅಂದ್ರೆ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರು ಶಿವಣ್ಣವರು. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ. ನಾವು HD ಕೋಟೆಗೆ ಮೈಸೂರು ಉದ್ಯಮವಂತ ಕನ್ನಡಿಗರ ಬಳಗದಿಂದ ತಹಸೀಲ್ದಾರ್ ಅವ್ರನ್ನ, AC ಅವ್ರನ್ನ, EC ಅವ್ರನ್ನ, ADL ಅವ್ರನ್ನ ಎಲ್ಲಾರನ್ನೂ ಅಧಿಕಾರಿಗಳ ಸಂಪರ್ಕ ಮಾಡಕ್ ಹೋಗಿದ್ವಿ. ಹಾಗೂ ಏಕಾಂಗಿಯಾಗಿ ಒಬ್ರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಅವ್ರಿಗೆ ಬೆಂಬಲ ಸೂಚಕ್ ಹೋಗಿದ್ವಿ. HD ಕೋಟೆಯಿಂದ ನಾವು ಬರ್ಬೇಕಾದ್ರೆ ನೋಡಿ, ಇಲ್ಲಿ ಗಂಟ ನೋಡಿ ಅಪಘಾತ ವಲಯ ಅಂತ ಅಲ್ಲೇ ಇದೆ, ಗಂಟ ಆಕ್ರಮಿಸ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ವ್ಯಾಪಾರಗಾರದು ಆಸೆ, ಹಣ ಹಾಕಿರ್ತಾರೆ, ಬಂಡವಾಳ ಹಾಕಿರ್ತಾರೆ, ವ್ಯಾಪಾರ ಮಾಡ್ಬೇಕು ಅಂತ ವ್ಯಾಮೋಹ ಇರ್ತದೆ. ಆದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳಿದಾರಲ್ಲ, ನಿಮ್ಮಂತ ಅವಿವೇಕ ಅಧಿಕಾರಿಗಳು ಅಧಿಕಾರದಲ್ಲಿ ಇರಕ್ಕೆ ಯೋಗ್ಯರಲ್ಲ, ಅಯೋಗ್ಯರು ನೀವು.
ನೀವು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಏನ್ ನಾವು ಕಟ್ಟುವಂತ ತೆರಿಗೆಯಿಂದ ನೀವು ಸಂಬಳ ಕೊಡ್ತಾ ಇದೀವಿ. ನೀವು ಶಕ್ತಿ ಮೀರಿ ಕೆಲಸ ಮಾಡಿ. ನೀವು ಬಂದು ಇಲ್ಲಿ ಇವ್ರಿಗೆ ಅರಿವು ಮೂಡಿಸಿ ಇವ್ರಿಗೆ ಮಾಹಿತಿ ಕೊಟ್ರೆ ಅವ್ರಿಗೆ ಎಲ್ಲಿಗಂಟ ಅವ್ರು ಅಕ್ರಮ ಪ್ರವೇಶ ಮಾಡಲ್ಲ. ನಿಮ್ಮ ಬೇಜವಾಬ್ದಾರಿ ತಂದಿಂದ, ನಿಮ್ಮ ಅವಿವೇಕ ತಂದಿಂದ ಇಂಥ ಘಟನೆಗಳು ನಡೀತವೆ. ನಾಳೆ ಏನಾದ್ರು ಒಂದು ಅಪಘಾತ ಸಂಭವಿಸಿದ್ರೆ ಲಕ್ಷಗಟ್ಟಲೆ ಅವ್ರು ಫೈನ್ ಕಟ್ಟಬೇಕಾಗುತ್ತೆ. ಅದಕ್ಕೆ ನೀವು ಅವಕಾಶ ಮಾಡ್ಕೊಡ್ಬೇಡಿ. ಇವತ್ತು ಈ ಮಾದಾಪುರ ಗ್ರಾಮಸ್ಥರು ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರು ಶಿವಣ್ಣ ಅವ್ರು ಬಂದಿದ್ದಾರೆ. ಅವರು ಸಹ ಅವ್ರಿಗೆ ಮಾಹಿತಿ ಕೊಟ್ಟು ತೆರವು ಮಾಡಿ ಅಂತ ಒಪ್ಕೊಂಡಿದ್ದಾರೆ. ನಾವು ಇನ್ನೊಂದ್ ದಿವಸ ಬಂದಾಗ ಇಲ್ಲಿ ಯಾವುದೇ ಕಾರಣಕ್ಕೆ ಯಾರಪ್ಪ ಅಂಗಡಿ ಮಾಲೀಕರು ದಯಮಾಡಿ ಇಂಥವಕ್ಕೆಲ್ಲ ಅವಕಾಶ ಮಾಡ್ಕೊಡ್ಬೇಡಿ. ಯಾಕೆ ಗೊತ್ತಾ, ನಾವ್ ಇವತ್ತು ಬರ್ತೀವಿ ನಾಳೆ ಹೋಯ್ತಿವಿ, ಅನುಭವಿಸೋರು ನೀವು, ಹೌದಲ್ವಾ? ಅದರಿಂದ ನಾವು ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಎಲ್ಲಿ ಅನ್ಯಾಯ ನಡೀತದೆ, ಎಲ್ಲಿ ಅಕ್ರಮ ನಡೀತದೆ ಅಲ್ಲಿ ಪ್ರಶ್ನೆ ಮಾಡೋ ಹಕ್ಕು ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗ ಇರೋದ್ರಿಂದ ಉದಯವಂತಿಕೆಯಿಂದ ನಿಮಗೆ ಮನವಿ ಮಾಡ್ತಾ ಇದ್ವಿ. ಅದನ್ನ ಉಳಿಸ್ಕೋಬೇಕು, ಅದಕ್ಕೆ ಗೌರವ ಕೊಡಬೇಕು ಅಂತ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಮನವಿ ಮಾಡುವುದ್ರ ಮೂಲಕ ಎಚ್ಚರಿಸ್ತಾ ಇದ್ದೇವೆ. ಹಾಗೂ PDO ಈ ಸಂಬಂಧಪಟ್ಟಂತ ಅವಿವೇಕ ಅಧಿಕಾರಿಗಳಿಗೆ ಚೀಮಾರಿ ಹಾಕುವುದ್ರ ಮೂಲಕ ನಾವು ಧಿಕ್ಕಾರಗಳು ಕೂಗ್ತಾ ಇದ್ದೇವೆ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಏಡಿ ಅಧಿಕಾರಿಗಳಿಗೆ. ಅನಿಲ್ ಚಿಕ್ಕಮಗಳೂರು ಜನ ಇಲ್ಲಿ ಓಡಾಡ್ತಿದ್ದೀರಿ, ಗಡ್ಡಗನ್ಸ್ ಕೀಳಕ್ ಹೋದ್ರೆ ಮೈಸೂರ್ಗ ಖಡಕ್ ಆದೇಶ ಕೊಡ್ಬೇಕ್ರಿ. ಅನಿಲ್ ಚಿಕ್ಕಮಗಳೂರೇ, ಶಾಸಕರು ಅಂದ್ರೆ ಸರ್ವತೋಮುಖವಾಗಿ ಅಭಿವೃದ್ಧಿ ಕೆಲಸ ಮಾಡ್ಬೇಕು, ಸರ್ವತೋಮುಖವಾಗಿ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಆಗ್ರಹಿಸುವುದ್ರ ಮೂಲಕ ಎಚ್ಚರಿಸ್ತೇವೆ. ನಮಸ್ಕಾರ, ಧನ್ಯವಾದಗಳು.